ಇಲ್ಲಿ ಚೆಕ್ ಮಾಡಿರಿ. ಫುಲ್ ಗಬ್ಬೂರ್ನಾಗಂತೂ ಫ್ಲೈಓವರ್ ಆಗತೈತಿ. ಫುಲ್ ಮಷಿನ್ಸ್ ಎಲ್ಲ ತರಿಸಿ ಅಲ್ಲಿ ಚೆಕ್ ಮಾಡಿರಿ. ಈ ಹುಚ್ಚು ಪ್ರೀತಿ ಮೆಚ್ಚರು ದೂರದಲೇ. ಈ ಬ್ಲಾಗ್ ಮನೆಯಿಂದ ಸ್ಟಾರ್ಟ್ ಆಗತೈತಿ. ಹಂಗೆ ಏನು ಸೀನ್ ಆಗೈತೆ ಅಂತಂದ್ರೆ ಈಗ ಲೈಕ್ ನಿನ್ನೆ ಹೋಗಿದ್ವಲ್ಲ ಅಲ್ಲೇ ಹೋಗುವತ್ತಾಗೈತಿ. ಅದಕ್ಕಂದ್ರೆ ಮತ್ತು ಇವತ್ತು ಖಾರ ತರತೈತಿ. ಇವತ್ತು ಭಾಳ ಸೀನ್ಸ್ ಅದಾವ, ಭಾಳ ಕೆಲಸ ಅದಾವ. ಬರೀ ಇನ್ ಕೇಸ್ ಇನ್ನು ಯಾರೋ ಹೊಸಬ್ರದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡಿ. ಹಂಗೆ ನಾವು ಏನು ಲೋಕಲ್ ಕ್ರಿಕೆಟ್ ಅಂತ ಹಾಕಿದ್ವಲ್ಲ ಅದಕ್ಕಂತೂ ಜನರು ಭಾಳ ಸಪೋರ್ಟ್ ಕೊಟ್ಟಾರ. ಭಾಳ ಸಪೋರ್ಟ್ ಅಂತಂದ್ರೆ ವ್ಯೂಸ್ ಎಲ್ಲ ಮಸ್ತ್ ಬಂದಾವ. ಅದು ಅಂಥ ಕಾಂಟ್ಯಾಕ್ಟ್ ಲೈಕ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ಲೈಕ್ ಮಾಡಿ ನಮಗೂ ಇಂಟ್ರೆಸ್ಟ್ ಬರ್ತೈತಿ ಮಾಡೋಕೆ, ವೀಡಿಯೋ ಮಾಡೋಕೆ, ಬ್ಲಾಗ್ ಮಾಡೋಕೆ. ಬರೀ ಫಟಾಫಟ ಈಗ ಗಬ್ಬೂರಿಗೆ ಹೋಗಮ್ಮ. ಗಬ್ಬೂರಿಗೆ ಹೋಗಿ ಏನಕ್ಕೆ ನೋಡಮ್ಮ ಅಪ್ಡೇಟ್. ಅಲ್ಲೆಲ್ಲ ಈಗ ಫ್ಲೈಓವರ್ ಎಲ್ಲ ಮಾಡತ್ತಾರ. ಫುಲ್ ಚೊಕ್ಕ ರೆಡಿ ಆಗತೈತಿ. ಹಂಗೆ ಅಲ್ಲಿಂದ ಸೀದಾ ಬಾವಿ ನೋಡಮ್ಮ. ಅಂದ್ರೆ ಲೈಕ್ ಅಲ್ಲಿ ನೋಡಿರ್ಬೋದು ನೀವು ಹಳೆ ಬ್ಲಾಗ್ನಾಗೆಲ್ಲ ಅಲ್ಲಿ ಗುಡಿ ಬಾಜುಕ್ಕೆ ಬಾವಿ ಇತ್ತಲ್ಲ. ಫುಲ್ ಇದ್ದಾಗ ಫುಲ್ ಮೊದಲೇ ಬ್ಲಾಗ್ನಾಗಂತೂ ಫುಲ್ ತುಂಬಿತ್ತದ. ಅರ್ಧ ಆಲ್ಮೋಸ್ಟ್ ಅಲ್ಲಿ ಈಗಂತೂ ಫುಲ್ ಖಾಲಿ ಆಗೈತೆ ಅನಿಸ್ತೈತೆ ನನಗೆ. ಯಾಕಂದ್ರೆ ಫುಲ್ ಬರಗಾಲ ಬಂದುಬಿಟ್ಟಿದೆ. ಅಲ್ಲಿ ಮಳೆ ಇಲ್ಲ ಏನಿಲ್ಲ. ಆದರೆ ಎಲ್ಲಿ ಬೀಳ್ಬೇಕು ಅಲ್ಲಿ ಬೀಳಂಗಿಲ್ಲ, ಬೀಳ್ಬೇಕಂದ್ರೆ ಅಲ್ಲಿ ಬೀಳಂಗಿಲ್ಲ, ಬೀಳಬಾರ್ದಂದ್ರೆ ಮುದ್ದಂಗೆ ಬೀಳ್ತೈತಿ. ಬರೀ ಫಟಾಫಟ್ ಹೋಗಿ ಅಲ್ಲೆಲ್ಲ ನೋಡ್ಕೊಂಬರಮ್ಮ. ಮತ್ತು ಅಲ್ಲಿಂದ ಖಾರ ತರಮ್ಮ. ನಿಮ್ಗೆ ಸಿಗ್ತೇನೆ ಸೀದಾ ಈಗ ಗಬ್ಬೂರ್ನ. ಹಾಯಾಗಿದೆ ಸುಖವಾಗಿದೆ ಯಾರೇ ನೀನು ಚೆಲುವೆ ಅಂದಿದೆ. ಕುಶಲವೇ ಕ್ಷೇಮವೇ ಸೌಖ್ಯವೇ ನಾನಿನ್ನ ಓಲೆ ಓದಿದೆ. ಇಲ್ಲಿ ಚೆಕ್ ಮಾಡಿರಿ. ಫುಲ್ ಗಬ್ಬೂರ್ನಾಗಂತೂ ಫ್ಲೈಓವರ್ ಆಗತೈತಿ. ಫುಲ್ ಮಷಿನ್ಸ್ ಎಲ್ಲ ತರಿಸಿ ಅಲ್ಲಿ ಚೆಕ್ ಮಾಡಿರಿ. ಫುಲ್ ಮಷಿನ್ಸ್ ಎಲ್ಲ ತರಿಸಿ ಆಗ್ಯಾರ. ಅಲ್ಲಿ ಟೋಲ್ ಇತ್ತು, ಅದನ್ನೂ ಕಡ್ದಾರ, ಅದನ್ನೂ ಕಟ್ಟಿ ಹೊಸ್ದಾಗಿ ಮಾಡತ್ತಾರ. ಯಾಕಂದ್ರೆ ಫುಲ್ ಇಲ್ಲಿ ಫುಲ್ಲೆಲ್ಲ ಗಬ್ಬೂರೆಲ್ಲ ಫುಲ್ ರೆಡಿ ಮಾಡತ್ತಾರ. ಇಲ್ಲಿ ಚೆಕ್ ಮಾಡಿ. ಇದಿನ್ನೂ ಕೆಲಸ ಐತಿ, ಭಾಳ ಐತಿ. ಇನ್ನು ಕೆಲಸ ಆಗ್ಬೇಕಿದೆ. ಕೆಲಸ ಆಯ್ತಂದ್ರೆ ಇನ್ನೂ ಇದು ಸೀದಾ ಎಲ್ಲಿ ಕೊಡ್ತಾರಂದ್ರೆ ನಿಮ್ಗೆ ಟಚ್ ಕಿತ್ತೂರು ಸರ್ಕಲ್ಗೆ ಕೊಡ್ತಾರೆ ಅವರು. ದೊಡ್ಡ ಮಷಿನ್ಸ್ ಎಲ್ಲ ಹುಬ್ಳಿ ಎಲ್ಲ ಚೊಕ್ಕ ರೆಡಿ ಆಗತೈತಿ. ಚೊಕ್ಕ ರೆಡಿ ಆತಂದ್ರೆ ಫ್ಲೈಓವರ್ ನೆಕ್ಸ್ಟ್ ಲೆವೆಲ್ ಆಕೈತಿ. ಹುಬ್ಳಿ ಡೆವಲಪ್ಮೆಂಟ್ ಆಗ್ತೈತಿ ಫುಲ್ಲು. ಅಲ್ಲಿ ಮುಂದೊಂದು ಬ್ರಿಡ್ಜ್ ಇತ್ತು. ಬ್ರಿಡ್ಜ್ ಎಲ್ಲ ಈಗ ಬ್ರಿಡ್ಜ್ ಏನಾಗೇನೆ ಟೋಲ್ ಇತ್ತು, ಅದನ್ನೂ ತೆಗ್ದಾರೆ. ಯಾಕಂದ್ರೆ ಇದು ಬ್ರಿಡ್ಜ್ ನಡ್ಕ ಐತದ ಟೋಲ್ ಅದು ಅಡ್ಡಕ್ಕೈತಂತೂ ಅದು ತೆಗ್ದಾರೆ. ಇಲ್ಲೆಲ್ಲ ಸರ್ಕಲ್ ಇತ್ತು, ಅಲ್ಲಿ ಸರ್ಕಲ್ ಇತ್ತು, ಅದನ್ನೆಲ್ಲ ತೆಗ್ದಾರೆ. ಫುಲ್ ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡತ್ತಾರೆ. ಫುಲ್ಲ ಚೊಕ್ಕಕ್ಕೆ ಹುಬ್ಳಿ. ನಾವು ನೋಡೋಕೆ ಭಾಳ ಕಾತುರದಿಂದ ಅದೇವಿ. ಬರ್ರಿ ನಿಮ್ಗೆ ಸಿಗ್ತೇನೆ ಈಗ ಸೀದಾ ಗಬ್ಬೂರ್ನ. ಇದು ಮಾಡೋದ್ರಿಂದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅದು ಇಟ್ಕೊಡ್ರಿ. ಡಿಸ್ಅಡ್ವಾಂಟೇಜ್ ಅನ್ನೋಕಿನ ಲೈಕ್ ಇಲ್ಲೆಲ್ಲ ಈಗೆಲ್ಲ ತೊಂದರೆ ಆಗತೈತಿ. ಆಮೇಲೆ ಸ್ವಲ್ಪ ಚಲೋ ಆಕೈತಿ. ಮತ್ತು ಆ ಕಡೆ ಗಿಡ ಮರ ಎಲ್ಲ ಕಡಿಬೇಕಾಕೈತಿ. ಫುಲ್ ನಡಕ್ಕೆ ಏನೇನು ಬರ್ತಾವೆ ಬ್ರಿಡ್ಜ್ ಮಾಡೋಕ್ಕೆಲ್ಲ ತೆಗಿಬೇಕಾಕೈತಿ. ಬೇರೆ ಆಪ್ಷನ್ನೇ ಇಲ್ಲ. ಮತ್ತು ಏನು ಮಾಡೋಕ್ಕೂ ಬರೋಂಗಿಲ್ಲ. ಅದಕ್ಕೆ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಮಾಡಬೇಕು. ಒಂದು ಪಡ್ಕೋಬೇಕಂತಂದ್ರೆ ಒಂದು ಕಳ್ಕೊಬೇಕು. ನಮ್ಮದು ಹಂಗಾಗಿ ಸೀನ ನೋಡಿರಿ. ಬ್ಲಾಗ್ ಮಾಡಕತ್ರ ಕವನ ಎಲ್ಲ ಹೇಳಕತ್ಬಿಟ್ಟೆ ನಾನು. ಏನು ವೇದ ವಾಕ್ಯಗಳೆಲ್ಲ ಬರತ್ತವ ಬಾಯಾಗ ಬ್ಲಾಗ್ ಮಾಡೋದ್ರಿಂದ. ಇಷ್ಟೊತ್ತನ ಮಳೆ ಕಟ್ದೈತಿ. ಬೆಳಗ್ಗೆ ಅಂದ್ರೆ ಬಿಟ್ಟಾಗ ಏನಿದ್ದಿಲ್ಲ, ಕೆಲಸ ಮುಗೀತ ಶುರು ಆಗ್ಬಿಡ್ತೀರಪ್ಪ. ಇಷ್ಟೊತ್ತನ ಇಲ್ಲೇ ನಿಂತಿದ್ವಿ ನಾವು. 1.5 ತಾಸು ಆತ. ಟೈಮ್ ಅಂತೂ ಭಾಳ ಆಗೈತಿ. ಈಗ 3 ಆತ ಆಲ್ಮೋಸ್ಟ್ ಆಲ್. ಪಡವಾಡ್ ಮನೆಗೆ ಹೋಗಿಂದ ಇನ್ನೂ ಏನೇನು ಆಕೈತಿ ನೋಡಮ್ಮ. ಬಟ್ ಇದಂತೂ ಆಗಲಿ. ಇನ್ನು ಇದು 2025 ಆಲ್ಮೋಸ್ಟ್ ಅಲ್ಲಿ 2025 ಅಂತಂದ್ರೆ 50 ಅಂತಂದ್ರೆ ಎಲ್ಲ ರೆಡಿ ಆಕೈತಿ ನನಗನ್ಸೋ ಮಟ್ಟಿಗೆ. ಅದು ನನ್ನ ಲೆಕ್ಕಾಚಾರ. ಅವ್ರು ಮಾಡೋ ಲೆಕ್ಕಾಚಾರ ಬೇರೆ ಇರ್ತೈತೆ ಬಿಡ್ರಿ. ನಮ್ದು ಅಂತಂದ್ರೆ 25 ಅಂತಂದ್ರೆ ಲೈಕ್ 25 ಐತಿ. ಬಂತು ಇನ್ನೊಂದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಇನ್ನು 5 ತಿಂಗಳು ಐತಿ. 5 ತಿಂಗಳು ಆಯ್ತಂದ್ರೆ ಮುಗೀತಾ ಈ ವರ್ಷ. 2025 ಮುಗಿತ. ಯಾವಾಗ ಆಲ್ಮೋಸ್ಟ್ ಅಲ್ಲ ಹೆಂಗೆ ಚಲೋ ಆಯ್ತು ಹೆಂಗೆ ಹೋಯ್ತು ಗೊತ್ತಾ ಅಲ್ಲಿ ನನಗಂತೂ. ಇಲ್ಲ ಮಜಾ ಅಂತೂ ಬಂದುಬಿಡ್ರಿ ಈ ವರ್ಷ. ಕಣ್ಮುಚ್ಚಿ ಕಣ್ತಗೋದ್ರೆ ಕ್ಯಾಂಪ್ ಆತು, ಮತ್ತೇನು ಲೈಕ್ ಲೀಡರ್ಶಿಪ್ ಕ್ಯಾಂಪ್ ಆತು, ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಆದ್ವು. ಈಗ ಏನಿಲ್ಲ. ಈಗ ಡಿಗ್ರಿ ಚಲೋ ಆಗ್ಬೇಕಂತ ಐತಿ. ಡಿಗ್ರಿ ಫೈನಲ್ ಇಯರ್ ಅದೇವಲ್ಲ ಈ ಸಲ ಆಲ್ಮೋಸ್ಟ್ ಆಲ್ ಅನ್ನೋಕೇನ್ರಿ ಅದೇವಿ ಫೈನಲ್ ಇಯರ್. ಇನ್ನೊಂದು ವರ್ಷ ಮುಗೀತ. ಮುಂದೆ ಪ್ಲ್ಯಾನ್ ಏನಂತೇಳಿ ದೊಡ್ಡ ಪ್ರಶ್ನೆ ಆಗಿತ್ತು ನಮ್ದಂತರೂ. ಅದಕ್ಕಂತಂದ್ರೆ ಎಲ್ಲರೂ ಬಂದು ಕೇಳೋದು ಅದ
ಈಗ 10th ಆಗಿಂದ ಏನು ಕೇಳಿದ್ರೆ ನೆಕ್ಸ್ಟ್ ಏನಂತ ಕೇಳಿದ್ರೆ, ಈಗ ಪಿ ಯು ಸಿ ಆಗಿದ್ದು ನೆಕ್ಸ್ಟ್ ಏನು ಕೇಳ್ತಾರೆ, ಈಗ ಬಿ.ಕಾಮ್ ಆಗಿದ್ದು ನೆಕ್ಸ್ಟ್ ಏನು ಕೇಳ್ತಾರೆ. ಫುಲ್ ಇದಂತೂ ಇದ್ದಿದ್ದ ಬಿಡ್ರಿ, ಬರೀ ಫಟಾಫಟ ನೋಡೋಮ್ಮ. ಮಳೆ ನೋಡಿ ಚೆಕ್ ಮಾಡಿರಿ, ಫುಲ್ ಮಳೆ ಅಂದ್ರೆ ಮಳೆ ಐತಿ. ಇಲ್ಲಿ ಚೆಕ್ ಮಾಡಿ, ಫುಲ್ ಮಳೆ ಅಂತೂ ಐತಿ, ಸಣ್ಣಗೆ ಬರತ್ತಿದ್ದಿ. ಇಲ್ಲಿ ಚೆಕ್ ಮಾಡಿರಿ, ಫುಲ್ ಮಳೆ ಸಣ್ಣಗೆ ಬರತ್ತಿದ್ದಿ, ಮತ್ತು ಜೋರು ರಪ್ಪ ರಪ್ಪ ಅಂತ ಬಂದ್ಬಿಡ್ತು ಆಗಲ್ಲೇ. ಈಗ ಹೆಂಗೆ ಬಂತಂದ್ರೆ ಫುಲ್ ಸಣ್ಣಗೆ ಕಮ್ಮಿ ಆಕೈತೆ ಬಿಡಂತೆ ಅನ್ನೋದ್ರಾಗ ದಂದಂದು ಬಂದುಬಿಡ್ತಾ. ಮತ್ತು ಈಗ ಮತ್ತೆ ಚಲೋ ಆತಂದ್ರೆ ಮತ್ತೆ ಬಿಡಂಗಿಲ್ಲ, ಇದು ಗೊತ್ತಾಯ್ತು ನನಗೆ. ಫುಲ್ ಇಲ್ಲಿ ಚೆಕ್ ಮಾಡಿ, ಅಲ್ಲೆಲ್ಲ ಗ್ಯಾಪ್ ಐತಿ ಮೋಡ. ಈ ಕಡೆ ಅಂತೂ ಇಲ್ಲಿ ಚೆಕ್ ಮಾಡಿ, ಇಲ್ಲಂದ್ರೆ ಫುಲ್ ಐತಿ. ಈ ಕಡೆ ಅಂತೂ ವರೂರ ಆ ಕಡೆಲ್ಲ ಫುಲ್ ಚೊಕ್ಕ ಐತಿ, ಫುಲ್ ಅಲ್ಲಂತೂ ಫುಲ್ ಚೊಕ್ಕ ಐತಿ ಮಳೆ. ಈಗ ಇಲ್ಲ ಆಗತ್ತೈತೆ ಅಂದ್ರೆ ಗಬ್ಬೂರ್ನಾಗ ಇಂಗ್ಲೀಷ್ ಸ್ಕೂಲ್ ಕಡೆ ಆಗಲ್ಲ, ಫುಲ್ ಇದೇ ಸೀನ್ಸ್ ಐತಿ ಹುಬ್ಳ್ಯಾಗೆಲ್ಲ. ಒಂದು ಕಡೆ ಆದರೆ ಒಂದು ಕಡೆ ಆಗಂಗಿಲ್ಲ. ಈಗ ಇಲ್ಲ ಆಗತ್ತೈತೆ ಅಂತಂದ್ರೆ ನೀವು ಇಂಗ್ಲೀಷ್ ಸ್ಕೂಲ್ನಾಗ ಆಗಂಗಿಲ್ಲ. ಅಲ್ಲಂತೂ ಫುಲ್ಲ ಮಂದಿ ಇರ್ತಾರೆ ಬಿಡ್ರಿ, ಫುಲ್ ಜಾತ್ರೆ ಆಗಿರ್ತೈತೆ ಅಲ್ಲಂತೂ. ಬರೀ ಫಟಾಫಟ್ ಮಳೆ ಬರಲಾರ್ದವಾಗ, ಮಳೆ ಬರೋಕ್ಕಿಂತ ಮುಂಚೆಗೆ ನಾವು ಹೋಗೋ ಎಲ್ಲಿ ಸಿಗ್ತೇವೆ ಅಂತ ಸೀದಾ ಈಗ ಗಬ್ಬೂರ್ ಹೋಗೋ ಸಿಗ್ತೇವೆ. ಸಾರಿ, ಗಬ್ಬೂರ್ನಾಗ ಅದೇವಿ, ಕಾರ್ ಫ್ಯಾಕ್ಟ್ರಿಗೆ ಸಿಗ್ತೇವೆ ನಾವು. ಓಕೆ ಗಾಯ್ಸ್, ಫೈನಲಿ ಗಬ್ಬೂರ್ಗಂತೂ ರೀಚ್ ಆಗಿದ್ವಿ. ಈ ಪ್ಲೇಸ್ ನಿಮಗೆ ಗೊತ್ತಿರ್ಬೋದು ಅನಿಸ್ತಿದೆ. ಇಲ್ಲಿ ಬಂದು ಹೋಗ್ಯೋ ನಾವು. ಫುಲ್ ಇದಂತೂ ರೇಣುಕಾಚಾರ್ಯ ಇಲ್ಲ ಕಲ್ಯಾಣ ಮಂಟಪಕ್ಕೆ ಹೋಗಿ ಬಂದೇ ನಾವು. ಇಲ್ಲಿ ಚೆಕ್ ಮಾಡಿ, ಇದು ನಾವು ಮೊದಲು ಬಂದಾಗ ಲೈಕ್ ನೀರು ಭಾಳ ಇತ್ತು. ಈಗ ಚೆಕ್ ಮಾಡಿ. ಓಕೆ ಗಾಯ್ಸ್, ಇಲ್ಲೆಲ್ಲ ಬಂದಿರ್ಬೋದು, ನೀವು ಚೆಕ್ ಮಾಡಿರ್ಬೋದು. ಇದಂತೂ ಆಲ್ಮೋಸ್ಟ್ ಗಬ್ಬೂರ್ನಾಗ ಬಂದು ನೋಡೇವಿ. ಇನ್ನೊಂದು ಇಲ್ಲಿ ಚೆಕ್ ಮಾಡಿ, ಇದು ಫುಲ್ ಒಳಗೈತಿ. ಫಸ್ಟ್ ಇಲ್ಲೇ ಮ್ಯಾಗ ಇರ್ತದೆ, ಇಲ್ಲೇ ಮ್ಯಾಗ. ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಮ್ಯಾಗ ಇತ್ತಿದೆ. ಈಗ ಫುಲ್ ನೀರೆಲ್ಲ ತೆಳಗೆ ಹೋಗ್ಬಿಟ್ಟಾವ. ಇಲ್ಲಿ ಚೆಕ್ ಮಾಡಿ, ಫುಲ್ ಒಳಗೆ ಹೋಗ್ಬಿಟ್ಟಾವ ನೀರು ಆಲ್ಮೋಸ್ಟ್ ಅಲ್ಲ. ಇಲ್ಲಿ ಚೆಕ್ ಮಾಡಿ, ಫುಲ್ ಗಸ ಹಾಕಿ ಫುಲ್ ಜಾತ್ರೆ ಮಾಡಿಬಿಟ್ಟಾರೆ. ಅದು ನಮ್ಮ ಕಡೆ ಹಂಗೆ ಬಿಡ್ರಿ, ಅದು ಇತ್ತಂದ್ರೆ ಫ್ರೀ ಇತ್ತಂದ್ರೆ ಹಿಂಗೆ ಹಾಕ್ಬಿಡೋದು ಫುಲ್ಲ. ಚೆಕ್ ಮಾಡಿ, ಎಲ್ಲಿಗಿತ್ತು ಗೊತ್ತೇನ್ರಿ ಇದು, ಅಲ್ಲೇ ಲೈಕ್ ಅಲ್ಲಿ ಐತಲ್ಲ ಅಲ್ಲಿಗಿತ್ತದ. ಈ ಪೂರ್ತಿ ಎಷ್ಟು ತೆಳಗೆ ಹೋಗೈತಿ, ನೀರು ಐತಲ್ಲ ಡೌಟ್ ಐತೆ ನಮ್ಗೆ. ನೆಲಕ್ಕೆ ಹತ್ತಿತ್ತದ ಆಲ್ಮೋಸ್ಟ್ ಅಲ್ಲ. ಎಲ್ಲಿಕಂದ್ರೆ ಎಲ್ಲ ಕಡೆ ಬೋರ್ ಆವಿ ಫುಲ್ ತೆಗ್ಯಾದಾರ. ಫುಲ್ ಎಲ್ಲ ನೀರು ಜಗ್ತಿದ್ವಿ ನಾವು. ಈಗಂತೂ ಏನೂ ಇಲ್ಲ, ಫುಲ್ ತಂತಿ ಬೇಲಿ ಹಾಕಿಬಿಟ್ಟಾರೆ. ಗಣಪತಿ ವಿಸರ್ಜನೆ ಇಲ್ಲೇ ಮಾಡ್ತಿದ್ವಿ ನಾವು ಮೊದಲು. ಈಗಂತೂ ಏನೂ ಇಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀರೆಲ್ಲ ತೆಳಗೆ ಹೋಗ್ಬಿಟ್ಟಾವೆ. ಇಲ್ಲಿ ಚೆಕ್ ಮಾಡಿ, ಎಲ್ಲಿಗಿತ್ತದ ಅಲ್ಲಿಗಿತ್ತದ. ಈ ಪೂರ್ತಿ ಇಲ್ಲಿಂದ ಹಿಡಿದು ಇಲ್ಲಿ ಮಟನೂ ಪೂರ್ತಿ ಹೋಗ್ಬಿಟ್ಟ ತೆಳಗೆ. ಫುಲ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಫುಲ್ ಚೆಕ್ ತಡ್ರಿ ಒಂದು ಸೆಕೆಂಡ. ಇಲ್ಲಿ ಚೆಕ್ ಮಾಡಿ, ಫುಲ್ ತಂತಿ ಬೇಲಿ ಹಾಕ್ಬಿಟ್ಟಾರೆ. ಫುಲ್ ತಂತಿ ಬೇಲಿ ಹಾಕ್ಬಿಟ್ಟಾರೆ. ಏನೂ ಕಸ ಹಾಕ್ಬಾರ್ದಂತೆ, ಎಲ್ಲ ಕಸ ಹಾಕ್ಯಾರಿ. ಕಸ ಹಾಕೋಕ್ಕಿಂತ ಮುಂಚೆಗಾರ ಹಾಕ್ಬಾರ್ದು ಅಂತೇಳಿ ಈಗ ಹಾಕ್ಯಾರಿ. ಏನು ಮಾಡ್ತೀವಿ, ಇಲ್ಲಿ ಚೆಕ್ ಮಾಡಿ. ಫುಲ್ ಈಗ ತಂತಿ ಬೇಲಿ ಹಾಕಿದ್ರಿ ಏನು ಫರ್ಕ್ ಬೀಳಂಗಿಲ್ಲ. ಅದಕ್ಕೆ ಕಸ ಅಂತೂ ಆಲ್ಮೋಸ್ಟ್ ಹಾಕ್ಬಿಟ್ಟಾರೆ. ಹಾಳಂತೂ ಆಗೈತೆ ಮೊದಲೇ, ಮತ್ತು ಈಗ ಹಾಕಿದ್ರಿ ಏನು ಉಪಯೋಗಿಲ್ಲ ತಂತಿ ಬೇಲಿ. ಮತ್ತು ಇನ್ನೂ ಸ್ವಲ್ಪ ಹಾಕ್ಬಾರ್ದು ಅಂತೇಳಿ ಹಾಕ್ಯಾರ ತಂತಿ ಬೇಲಿ. ಫುಲ್ ಕಸ ತುಂಬೈತಿ. ಇದು ಕ್ಲೀನ್ ಮಾಡೋಂಗಿಲ್ಲ ಯಾರು, ಮೊದಲೇ ಮಾತು. ಅವ್ರದ್ದು ನೋಡೋದ್ರಾಗ ಅದು ವಜ್ಜಾಗಿರ್ತೈತೆ ಬಿಡ್ರಿ, ಮತ್ತು ಕ್ಲೀನ್ ಮಾಡೋದೆಲ್ಲ ದೂರ ಹೋಯ್ತು. ಮತ್ತು ಇದಂತೂ ಭಾಳ ಅಂದ್ರೆ ಭಾಳ ಸ್ವಲ್ಪ ಹೊಲಸು ಅಂದ್ರೆ ಭಾಳ ಕುಂತೈತಿ. ಇಲ್ಲಿ ಚೆಕ್ ಮಾಡಿ, ಫುಲ್ ಪ್ಲಾಸ್ಟಿಕ್ ಬಕೀಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಅದಾವೆ. ಇದು ಬಾವಿನೂ ಕಸ ತೊಟ್ಟಿನೂ ಗೊತ್ತಾಗಲ್ಲ ನನಗೆ. ಫುಲ್ ಆಪರಿ ಕಸ ಮಾಡ್ಯಾರ ಬರೀ. ಇದಂತೂ ಇದ್ದಿದ್ದ ಕಸ ಅಂತೂ ತೆಗಿಯಂಗಿಲ್ಲ ಯಾರು. ಹಾಕಕ್ಕೆ ಮತ್ತು 108 ಮಂದಿ ಇರ್ತಾರೆ, ತೆಗಿಯೋರು ಮತ್ತು ಒಬ್ಬರು ಇರೋಂಗಿಲ್ಲ. ಒಬ್ಬರು ಅಂತ ಆದರೆ ಎಷ್ಟು ಮಂದಿ ಸ್ವಚ್ಛ ಮಾಡ್ತಾರೆ ಬಿಡ್ರಿ. 100 ಮಂದಿ ಹಾಕೋರು ಒಬ್ಬರು ಸ್ವಚ್ಛ ಮಾಡೋರು ಆಗಂಗಿಲ್ಲ ಮನ್ಯಾಗ. ಫುಲ್ ಕಸ ಅಂದ್ರೆ ಒಳಗಂದ್ರೆ ಮಸ್ತ್ ಐತಿ ಕಸ ತೆಗೆದು. ಆಲ್ಮೋಸ್ಟ್ ಅಲ್ಲ ಒಂದು ಲಾರಿ ಅಂತೂ ಪಕ್ಕ ಹಾಕೈತಿ. ಬರ್ರಿ ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಅಂಗಡಿ. A few moments later.
ಜಾರದ ಹಾಗೆಂದು ಕಣ್ಣೀರ ಬೆಂದು ಒಂದು ನಾನೆಲ್ಲ ಕಾಯುವೆ ಜೊತೆಯಾಗಿ ಇದೆ ಬಳಿಕ ಇದೆ ಸತತ ನಿನ್ನನ್ನೇ ಕೂತ. ನೀವೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ ಹಿಡಿದೆ ಮನಸ್ಸಿನ ಬೀದಿಗೆ ನೀನ್ಯಾರೇ ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರೇ ನನ್ನ ನೋಡುವಂತ ಮುಂದೆ ಅಲೆದೋಳು ನೀನೇ ನಿನ್ನ ನೋಡೋ ಆಸೆ ನನಗೆ ಬಾಬಿ 1 hour later. ಓಕೆ ಗೈಸ್, ನನಗೆ ಗಬ್ಬುರಿಂತ ಖಾರ ಅಂತ ತಂದಿದ್ದಿ. ಟೈಮ್ ಚೆಕ್ ಮಾಡಿರಿ, 8:30 ಆತ. ಒಡವಾಡಿ ಇನ್ನೂ ಬ್ಲಾಗ್ ಎಡಿಟ್ ಮಾಡೋము, ಫ್ರೆಶ್ ಅಪ್ ಎಲ್ಲ ಆಗೋము. ಹೆಂಗೆ ಅನಿಸ್ತಂತೆ ಕಮೆಂಟ್ ಬರೋದು ಮಾತು ಮರಿಬೇಡ್ರಿ. ಬರೀ ನೋಡಿದ್ರಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ಬಾವಿ ಗೀವಿ ಎಲ್ಲ ನೋಡಿದ್ರಿ. ಬರೀ ಈಗ ನಿಮ್ಗೆ ಯಾವಾಗ ಸಿಗ್ತಾನೆ ಸೀದಾ ನಾಳೆ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೂಪರ್ ವಾಚಿಂಗ್. ಜೈ ಶ್ರೀರಾಮ್.